ಅಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಈ ತರ ಒಂದಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನ ತಂದು ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಂತ ಒಂದಷ್ಟು ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಮನೆ ಮನೆಗೂ ತಲುಪಿಸಿದೆ. ಆದ್ರಿಂದ ಹೆಣ್ಣು ಮಕ್ಕಳು ಒಂದಷ್ಟು ಅವರ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಎಷ್ಟೊಂದು ಉಪಯೋಗ ಆಗಿದೆ. ಬಟ್ ಇದನ್ನೆಲ್ಲ ಇನಿಷಿಯಲಿ ಟೀಕೆ ಮಾಡ್ತಾ ಬಂದಂತ ಜನ ಇವತ್ತು ಅದನ್ನ ಟೀಕ್ಸಕ್ಕಾಗದೆ ಅದು ಸಕ್ಸಸ್ಫುಲ್ ಆಗಿದ ತಕ್ಷಣನೇ ಒಂದಷ್ಟು ಕೆಳಮಟ್ಟಕ್ಕೆ ಹೋಗಿ ಇವತ್ತು ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆ, ತಾಯಂದಿರು ದಾರಿ ತಪ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಳಮಟ್ಟದ ಹೇಳಿಕೆಗಳು ಕೊಡೋದಿದೆಯಲ್ಲ, ಇದು ದುರಂತರಿ. ಇದು ಆಕ್ಚುಲಿ ಒಬ್ಬ ದೇಶದ ಮಾಜಿ ಪ್ರಧಾನಿ ಮಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತವ್ರು ಇವರು ಕುಮಾರಸ್ವಾಮಿ ಅವರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅದು ಅವ್ರಿಗೆ ನಾಚಿಕೆ ಆಗ್ಬೇಕು. ಆಕ್ಚುಲಿ ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬೋದಕ್ಕೋಸ್ಕರ ಇವನ್ ರಾಜ್ಯದಲ್ಲೂ ಕೂಡ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಇವರು ನೋಡಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹೆಣ್ಣು ಮಕ್ಕಳ ಆತ್ಮಗೌರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರ ಚಾರಿತ್ರ್ಯದ ಬಗ್ಗೆ ಇವರು ಅಪಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಏನ್ ನೈತಿಕತೆ ಇದೆ ರೀ? ಇದನ್ನೆಲ್ಲ ಹೇಳಿಕೆ ಕೊಡ್ತಿದ್ರು ಕೂಡ ಇವತ್ತು ದೋಸ್ತಿ ಸರ್ಕಾರ ಅಂತ ಅನ್ಸ್ಕೊಂಡಿರೋ ಬಿಜೆಪಿ ಸರ್ಕಾರ ಎಲ್ಲಾದ್ರೂ ಒಂದು ಮಾತು ಹೇಳ್ತಾ ಇದಾರೆ ಅದ್ರ ಬಗ್ಗೆ? ಯಾರು ಮಾತಾಡ್ತಿಲ್ಲ. ದಯವಿಟ್ಟು ಈ ಕೂಡಲೇ ಕುಮಾರಸ್ವಾಮಿ ಅವರು ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ಷಮೆ ಕೇಳಬೇಕು.